ನಮಸ್ಕಾರ ಎಲ್ರಿಗೂ, ನಾನು ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಬೇಗನೆ ಮತ್ತು ಯಾವುದೇ ಹಿಟ್ಟನ್ನು ನೆನೆಸದೆ ಮತ್ತು ರುಬ್ಬದೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಹಪ್ಪಳ ಒಂದಕ್ಕೆ 4 ಪಟ್ಟಷ್ಟು ಅರಳುತ್ತೆ. ಎಣ್ಣೆಯಲ್ಲಿ ಕರೆದಾಗ ನೀವು ತುಂಬ ಕ್ರಿಸ್ಪಿಯಾಗಿ, ಎಷ್ಟು ತೆಳುವಾಗಿ ಇಲ್ಲ ದಪ್ಪವಾಗಿ ಬೇಕಂದ್ರೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ ಆಗುವಷ್ಟು ಸಬ್ಬಕ್ಕಿನ ತಗೋಬೇಕು. ಸಬ್ಬಕ್ಕಿ ದಪ್ಪದಾದರೂ ಪರವಾಗಿಲ್ಲ, ಇಲ್ಲ ಚಿಕ್ಕದು ಸಬ್ಬಕ್ಕಿ ಆದರೂ ಪರವಾಗಿಲ್ಲ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿರಬೇಕು. ಈಗ ಇದನ್ನೊಂದು ಪಕ್ಕಕ್ಕೆ ತಿಟ್ಕೊಳ್ಳೋಣ. ಇಲ್ಲಿ ನೀವು ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಜಡ್ದಿ ಹಿಡ್ಕೊಂಡಿರೋ ರಾಗಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. 1 ಕಪ್ಪಿಗೆ ಮೆಜರ್ಮೆಂಟ್ ಕಪ್ಪಲ್ಲೇ ತೋರಿಸ್ತಾ ಇದ್ದೀನಿ ನಾನು. 1 ಕಪ್ಪಿಗೆ 1/4 ಕಪ್ ಆಗುವಷ್ಟು ಸಬ್ಬಕ್ಕಿನ ಹಾಕ್ಕೋಬೇಕು. ಈ ಸಬ್ಬಕ್ಕಿನ ಚೆನ್ನಾಗಿ 2 ಕೂಡ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಫಸ್ಟಿಗೆ 1 ಕಪ್ ನೀರನ್ನು ಹಾಕ್ಕೊಂಡು ಆಮೇಲೆ ಇನ್ನೊಂದು ಕಪ್ ನೀರನ್ನು ಹಾಕ್ಕೋಬೇಕಾಗತ್ತೆ. ಒಂದೇ ಸತಿ 2 ಕಪ್ ನೀರನ್ನು ಹಾಕಿಬಿಟ್ರೆ ರಾಗಿ ಹಿಟ್ಟೆಲ್ಲ ಗಂಟು ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ವಿಸ್ಕರ್ ಇಲ್ವಾ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರಾಗಿ ಹಿಟ್ಟು. ಒಂಚೂರು ಏನು ಗಂಟು ಇರಲಾರ್ದೆ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ರಿಮೈನಿಂಗ್ ಇನ್ನೂ 1 ಕಪ್ ವಾಟ್ರನ್ನ ಸೇರಿಸ್ಕೊತಾ ಇದ್ದೀನಿ ನಾನು. ಟೋಟಲಾಗಿ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈ 1 ಕಪ್ ಹಿಟ್ಟಲ್ಲೇ ನಾವು ಎಷ್ಟೊಂದು ಹಪ್ಪಳಗಳನ್ನು ಮಾಡ್ಕೋಬೋದು. ತುಂಬ ಜಾಸ್ತಿನೇ ಆಗ್ತವೆ. ನೋಡಿ, ಈ ಥರ ಗಂಟಿಲ್ದಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರಿಗೆ ಒಂದು 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಒಂದು ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೋಬೇಕು. ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಮಿಕ್ಸಿನಲ್ಲಿ ಇದನ್ನು ತರಿಯಾಗಿ ರುಬ್ಬಿಟ್ಕೋಬೇಕು. ಫೈನ್ ಪೇಸ್ಟ್ ಆಗೋ ಥರ ಏನು ಬೇಡ, ಈ ಥರ ತರಿಯಾಗಿ ಇದ್ದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೀವು ಬೇಕು ಅಂದರೆ ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿನೂ ಹಾಕೋಬೋದು, ಅದೂ ಟೇಸ್ಟು ಚೆನ್ನಾಗೇ ಬರುತ್ತೆ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಅಥವಾ ಕುಕ್ಕರ್ ಯಾವುದಾದ್ರೂ ತಗೊಳ್ಳಿ. ಆ ಪಾತ್ರೆಗೆ ಯಾವ ಕಪ್ಪಿಂದ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದೇ ಕಪ್ಪಿನ ಅಳತೆಯಿಂದ 9 ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಮೊದಲಿಗೆ ನಾವಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಇದ್ರ ಜೊತೆಗೆ 9 ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಈಗ ಈ ನೀರಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಹಾಗೆ ಒಂದು 1/4 ಚಮಚ ಆಗುವಷ್ಟು ಇಂಗಿನ ಪುಡಿನ ಹಾಕ್ಕೋಬೇಕು. ಹಾಗೆ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಂಡು ಹಾಗೆ ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕ್ಕೋಬೇಕು. ಹಾಗೆ ಇನ್ನೇನು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಥವಾ ಬಿಸಿ ಆಗ್ತಿದೆ ನೀರು ಅಂದಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟಿನ ಮಿಶ್ರಣವನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರಿಗೆ ಸೇರಿಸ್ಕೋಬೇಕಾಗತ್ತೆ. ನೀರು ಕುದಿಯೋವರೆಗೂ ವೆಯ್ಟ್ ಮಾಡೋದೇನು ಬೇಡ. ನೀರು ಬಿಸಿ ಆದರೆ ಸಾಕು. ಆವಾಗ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಹಾಕ್ಕೊಂಡಾದ್ಮೇಲೆ ಅಡಿಯಿಂದ ಮೇಲೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ನೀವು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಆಗಲೇ ಲೈಟಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ, ಆಗಲೇ ಕುದಿಯೋಕ್ಕೂ ಶುರುವಾಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊತಾ ಇರಬೇಕು. ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಹಿಟ್ಟು ಚೆನ್ನಾಗಿ ಕುದ್ರೆ ಹಪ್ಪಳ ಎಲ್ಲೂ ಹರಿದೇ ಮುರಿದೇ ಬರ್ತವೆ. ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಮಾತ್ರ ನಿಮಗೆ ಹಪ್ಪಳ ಮುರಿಯೋದು ಅಥವಾ ಬಿರುಕು ಬಿಡೋದು ಆ ಥರ ಎಲ್ಲ ಆಗೋಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕುದ್ದಿದೆ ಒಂದು 15ರಿಂದ 20 ನಿಮಿಷದವರೆಗೂ. ಈ ಸ್ಟೇಜಲ್ಲಿ ಇದ್ದರೆ ಸಾಕು, ಇಷ್ಟು ಹದಕ್ಕೆ ಇದ್ದರೆ ಸಾಕು. ಇದು ಆರಿದ ಮೇಲೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ, ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನಮಗೆ ಹಪ್ಪಳ ಮಾಡೋಕ್ಕೆ. ನಾನಿವಾಗ ಇದನ್ನು ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ್ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಬೇರೆ ಪಾತ್ರೆಗೆ, ಚಿಕ್ಕ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ, ಹಪ್ಪಳ ಹಾಕೋಕ್ಕೆ ಈಸಿಯಾಗಿರಲಿ ಅಂತ. ಈಗ ಇದಕ್ಕೆ ಒಂದು ಬಿಳಿ ವೈಟ್ ಕಾಟನ್ ಕ್ಲಾತನ್ನ ತಗೊಳ್ಳಿ. ಕಾಟನ್ ಕ್ಲಾತ್ನ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಇದ್ರ ಮೇಲೆ ಹಪ್ಪಳ ಹಾಕಬೇಕು. ನೀವು ಈ ಥರ ಸ್ಪೂನಿಂದ ಹಾಕಿದಾಗ ಸ್ಪ್ರೆಡ್ ಮಾಡೋಕ್ಕೇನು ಹೋಗಬೇಡಿ, ಅದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಇಷ್ಟೇ ಇದ್ದರೆ ಸಾಕು, ತುಂಬ ತೆಳುವಾಗಿ ಏನು ಮಾಡೋಕ್ಕೆ ಹೋಗಬೇಡಿ.
ಥರ ಬಿಳಿ ಕ್ಲಾತ್ ಮೇಲೇ ಬಟ್ಟೆ ಕಾಟನ್ ಕ್ಲಾತ್ ಮೇಲೇ ಹಪ್ಪಳ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಕವರ್ ಮೇಲೆಲ್ಲ ಹಾಕೋಕ್ಕೆ ಹೋಗಬೇಡಿ. ಬಿಸಿ ಪದಾರ್ಥ ಹಾಕಿದಾಗ ಪ್ಲಾಸ್ಟಿಕ್ ಕವರ್ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ ಈ ಥರ ಎಲ್ಲ ನಾನು ಮನೆಯಲ್ಲಿನೇ ಫ್ಯಾನ್ ಗಾಳಿ ಕೆಳಗಡೆನೇ ಹಾಕಿ ಇಟ್ಟಿದ್ದೀನಿ. ನಿಮಗೆ ಬಿಸಿಲಿಗೆ ಇಡೋಕ್ಕೆ ಅವಕಾಶ ಇತ್ತಂದರೆ ಬಿಸಿಲಿಗೆ ಡೈರೆಕ್ಟಾಗಿ ಇದೇ ಥರ ಕ್ಲಾತ್ ಮೇಲೆ ಹಾಕಿಬಿಟ್ಟು ಬಿಡ್ಬೋದು. ಅಥವಾ ನಮಗೆ ಬಿಸಿಲಿಗೆ ಇಡೋಕ್ಕೆ ಆಗಲ್ಲ, ಅವಕಾಶ ಇಲ್ಲ ಅಂದರೆ ಮನೆಯಲ್ಲೇ ಈ ಥರ ಹಾಕ್ಕೊಂಬಿಟ್ಟು ಇಟ್ಕೋಬೋದು. ಇದು ಮನೆಯಲ್ಲೇ ಫ್ಯಾನ್ ಗಾಳಿಗೆ ಆರ್ಕೊಂಬಿಡುತ್ತೆ ಬೇಗ. ನೋಡಿ ಇವಾಗ ಒಂದು ದಿನ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಒಣಕೊಂಡಿದೆ. ಈಗ ಇದನ್ನು ಬಟ್ಟೆನ ಉಲ್ಟಾ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಚಿಮುಕಿಸ್ಬೇಕಾಗತ್ತೆ. ಅದು ಚಿಮುಕಿಸೋದ್ರಿಂದ ಹಪ್ಪಳ ಎಲ್ಲೂ ಹರಿದೇನೆ ಮುರಿದೇನೆ ಈಸಿಯಾಗಿ ಬರುತ್ತೆ. ಬಟ್ಟೆನಲ್ಲಿ ಮಾಡಿದರೆ ಈ ಪ್ರೋಸೆಸ್ನ ನೀವು ಮಿಸ್ ಮಾಡ್ದೇ ಮಾಡಬೇಕು. ನೋಡಿ ಎಷ್ಟು ಈಸಿಯಾಗಿ ಹಪ್ಪಳ ಬರ್ತಾ ಇದೆ. ಒಂದಿನ ಒಣಗಿದ ಮೇಲೆ ಆಮೇಲೆ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಆಮೇಲೆ ಬಿಸಿಲಿಗೆ ಒಂದು 2 ದಿನ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ನಮ್ಮ ರಾಗಿ ಹಪ್ಪಳ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ ನಾನು 2 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳುತ್ತೆ, 4 ಪಟ್ಟು ಅರಳುತ್ತೆ. ನಾವು ಇದರಲ್ಲಿ ಇಂಗು ಮತ್ತು ಶುಂಠಿನ ಹಾಕಿರೋದ್ರಿಂದ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡೋವಾಗ ಎಣ್ಣೆನ ಚೆನ್ನಾಗಿ ಕಾಯಿಸಿರಬೇಕು. ಎಣ್ಣೆ ಕಾದಿಲ್ಲ ಅಂದರೆ ಹಪ್ಪಳ ಚೆನ್ನಾಗಿ ಅರಳಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಪ್ಪಳನ ಹಾಕಿಬಿಟ್ಟು ಕರ್ಕೋಬೇಕು ನೀವು. ನೋಡಿ ಕರೆದಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ರಾಗಿ ಹಪ್ಪಳ. ತಿನ್ನೋದಕ್ಕೂ ಅಷ್ಟೇ ಕ್ರಿಸ್ಪಿಯಾಗಿ ತೆಳುವಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ಅಕ್ಕಿ ಚಕ್ಲಿ ಸಂಡಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಈ ಅಳತೆನಲ್ಲಿ ಮಾಡಿ ನೋಡಿದ್ರೆ ಎಲ್ಲೂ ನಿಮಗೆ ಫೇಲ್ ಆಗೋದೇ ಇಲ್ಲ. ಚಕ್ಲಿ ಸಂಡಿಗೆ ಮುರಿದ ಹಾಗೆ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಯಾವುದೇ ಸಬ್ಬಕ್ಕಿನ ಬಳಸ್ತಾ ಇಲ್ಲ, ಬರೀ ಅಕ್ಕಿನ ಉಪಯೋಗಿಸ್ಬಿಟ್ಟು ಈ ಥರ ಚಕ್ಲಿ ಸಂಡಿಗೆನ ಮಾಡ್ತಿರೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಿಗೆ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೋಬೇಕು. ರೇಷನ್ ಅಕ್ಕಿ ತೊಗೊಳ್ಳಿ, ರೇಷನ್ ಅಕ್ಕಿಲಿಂದ ಚೆನ್ನಾಗಾಗುತ್ತೆ ಸಂಡಿಗೆಗಳು. ಅಕ್ಕಿನ ಚೆನ್ನಾಗಿ ಒಂದು 4ರಿಂದ 5 ಬಾರಿ ಚೆನ್ನಾಗಿ ಸ್ವಲ್ಪ ತಿಳಿ ಆಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀರಲ್ವ ಅಷ್ಟು ಚೆನ್ನಾಗಿ ಬಿಳಿಯಾಗಿ ಬರುತ್ತೆ ನಿಮಗೆ ಸಂಡಿಗೆ. ನೋಡಿ ಈ ಥರ ವಾಶ್ ಮಾಡ್ಕೊಂಡಾದ್ಮೇಲೆ ನೀರನ್ನು ಹಾಕಿಬಿಟ್ಟು ಮತ್ತೆ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಇದನ್ನು ಹಿಂದಿನ ದಿನ ಬೆಳಿಗ್ಗೆನ ಅಕ್ಕಿನ ನೆನೆ ಹಾಕಿಬಿಟ್ಟು ಮಾರನೇ ದಿನ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದಿನ ಹಗಲು ಒಂದಿನ ರಾತ್ರಿ ಎಲ್ಲ ಫುಲ್ಲು ನೆನೆಯೋಕ್ಕೆ ಇಟ್ಕೊಂಡ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆನ ನಾನು ಸಂಡಿಗೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಒಂದಿನ ಆದರೂ ನೆನೆಸ್ಕೋಬೋದು ಅಥವಾ 3 ದಿನನಾದರೂ ಅಕ್ಕಿನ ನೆನೆಸ್ಕೋಬೋದು. ಆದರೆ ಬೆಳಿಗ್ಗೆ ಮತ್ತು ಸಂಜೆ ಅಕ್ಕಿನ ಬೇರೆ ನೀರಿಂದ ವಾಶ್ ಮಾಡಿಕೊಂಡು ನೀರು ಚೇಂಜ್ ಮಾಡ್ತಾ ಇದ್ದರೆ ಅಕ್ಕಿ ಸ್ಮೆಲ್ ಬರೋದಿಲ್ಲ. ಇಲ್ಲ ನಮಗೆ 2-3 ದಿನ ನೆನೆಸೋಕ್ಕೆ ಆಗಲ್ಲ ಅಂದರೆ ಒಂದೇ ದಿನವೂ ಈ ಥರ ನಾನು ಮಾಡ್ತಾ ಇದ್ದೀನಲ್ವ ಇದೇ ಥರ ಮಾಡಿಬಿಟ್ಟು ಮಾಡ್ಕೋಬೋದು. ಈಗ ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕಲ್ವ ಅಷ್ಟನ್ನು ನೀರನ್ನು ಹಾಕ್ಕೊಂಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನೈಸ್ ಆಗೋವರೆಗೂ ರುಬ್ಕೊಂಡು ಬರಬೇಕು. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇದೇ ಥರನ ನಾನು ಉಳಿದಿರೋ ಅಕ್ಕಿನೂ ಮಿಕ್ಸಿ ಮಾಡಿ ಈ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ನಮಗೆ ಟೋಟಲ್ಲಾಗಿ ಇಷ್ಟು ಅಕ್ಕಿ ಹಿಟ್ಟು ಸಿಕ್ಕಿದೆ. ಈ ಒಂದು ಬೌಲಿಗೆ ಹಾಕಿದಾಗ 3/4 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟಿನ ಮಿಶ್ರಣ ಇದೆ ಅಲ್ವಾ, ಇದೇ ಥರ ಸೇಮ್ ಬೌಲಿಂದ ನೀವು ನೀರನ್ನು ಅಳತೆ ಮಾಡ್ಕೋಬೇಕು. ಏನು ಮಿಶ್ರಣ ಇದೆ ಅಲ್ವಾ ಅದರ 2 ಪಟ್ಟಾಗುವಷ್ಟು ನೀರನ್ನು ತೊಗೋಬೇಕು. ನೀವು ಈ ಥರ ಚಕ್ಲಿ ಸಂಡಿಗೆನ ಮಾಡ್ತೀರಾ ಅಂದರೆ ಈ ಅಳತೆನಲ್ಲೇ ಮಾಡ್ಕೋಬೇಕು. ಇಲ್ಲ ಇನ್ನೂ ತೆಳುವಾಗಿ ಮಾಡ್ಕೊಡ್ತೀರಾ, ಹಪ್ಪಳ ಥರ ಮಾಡ್ಕೊಳ್ತೀವಿ ಅಂತ ಅನ್ನೋದಾದರೆ ನೀರಿನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಂಡು ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಈ ಹದದಲ್ಲಿ ಮಾಡಿಕೊಂಡ್ರೆ ಚಕ್ಲಿ ಸಂಡಿಗೆ ಚೆನ್ನಾಗಿ ಬರುತ್ತೆ. ಒಂದು ದೊಡ್ಡ ದಪ್ಪ ತಳದ ಪಾತ್ರೆಗೆ ನಾನು ಆ ನೀರನ್ನು ಹಾಕ್ಕೊಂಡ್ಬಿಟ್ಟು ಇನ್ನೇನು ಕುದಿ ಬರ್ತಾ ಇದೆ ಅಂದಾಗ ಉಪ್ಪನ್ನು ಹಾಕ್ಕೊಂಬಿಟ್ಟು ರುಬ್ಬಿಟ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟಿನ ಮಿಶ್ರಣ ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಕೈ ಬಿಡದ ಹಾಗೆ ಕಲಿಸ್ತಾ ಇದ್ದೀನಿ. ನೀವು ಕುದಿ ಬಂದಮೇಲೆ ಹಾಕಬಾರ್ದು ಈ ಹಿಟ್ಟನ್ನ, ಕುದಿ ಬರೋಕ್ಕಿಂತ ಮುಂಚೆನೇ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ನೀವು ನೀರು ಕುದಿಬೇಕಾದಾಗ ಹಾಕ್ಕೊಂಡಾಗ ಒಟ್ಟಿಗೆ ಅದು ಒಂದೇ ಸಲ ಗಂಟುಗಳಾಗೋಗುತ್ತೆ. ನೋಡಿ ಈ ಥರ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಏನು ಗಂಟುಗಳಾಗೋದಿಲ್ಲ, ಸ್ಟಾರ್ಟಿಂಗಲ್ಲಿ ಈ ಥರ ಕಾಣುತ್ತೆ ಅಷ್ಟೇ, ಆಮೇಲೆ ಅದು ಎಲ್ಲ ನಿಧಾನವಾಗಿ ಮುದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಚೆನ್ನಾಗಿ ನಾದ್ಕೊತ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದೆಲ್ಲ ಪ್ರೊಸೀಜರ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಾಗುತ್ತೆ. ಜೋರಾಗಿ ಏನಾದರೂ ಇಟ್ಕೊಂಡು ಮಾಡ್ಕೊಂಡ್ರಿ ಅಂದರೆ
ತಳ ಹಿಡಿಯುತ್ತೆ, ಆಮೇಲೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಸಂಡಿಗೆ ಎಲ್ಲ. ನೋಡಿ ಒಂದು ಸ್ವಲ್ಪ ನೀರಲ್ಲಿ ಕೈ ಎದ್ಬಿಟ್ಟು ಮುಟ್ಬಿಟ್ಟು ನೋಡಿದ್ರೆ ಕೈಗೆ ಅಂಟಬಾರ್ದು, ಹಾಗಿದ್ರೆ ಮಾತ್ರ ಮುದ್ದೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಓಂಕಾಳನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಜೀರಿಗೆ ಮತ್ತು ಓಂಕಾಳನ್ನ ಕೊನೆಯಲ್ಲಿ ಹಾಕ್ಕೊಳ್ಳಿ, ಮೊದಲೇ ಹಾಕ್ಕೊಂಡ್ಬಿಟ್ರೆ ಕಲರೆಲ್ಲ ಬಿಟ್ಕೊಳ್ಳುತ್ತೆ, ಅಕ್ಕಿ ಸಂಡಿಗೆ ಬಿಳಿಯಾಗಿ ಬರೋದಿಲ್ಲ. ಈಗ ಚಕ್ಲಿ ಸಂಡಿಗೆ ಒರಳಿಗೆ ನಾನು ನೀರಲ್ಲಿ ಡಿಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟನ್ನು ತುಂಬಿಬಿಟ್ಟು ಚಕ್ಲಿ ಸಂಡಿಗೆನ ಸೆಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಚಕ್ಲಿನ ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಥರ ಆಕಾರಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಅಕ್ಕಿ ಸಂಡಿಗೆ ಮುದ್ದೆಯನ್ನು ಮಾಡಿಬಿಟ್ಟು ತಕ್ಷಣಕ್ಕೆ ಏನು ಹಾಕಬೇಕು ಅಂತೇನಿಲ್ಲ, ಒಂದು ಅರ್ಧ ಗಂಟೆ ಬಿಟ್ಕೋಬೋದು. ಸ್ವಲ್ಪ ತಣ್ಣಗಾಗಿರುತ್ತೆ, ಸ್ವಲ್ಪ ಬಿಸಿ ಆರಿದ ಮೇಲೆ ಆವಾಗ ಚೆನ್ನಾಗಿ ಚಕ್ಲಿ ಸಂಡಿಗೆ ಎಲ್ಲ ಹಾಕ್ಕೊಂಡು ಒತ್ಬೋದು, ಆವಾಗ ಕೈಗೇನು ಬಿಸಿ ತಾಗಲ್ಲ. ನೋಡಿ ಈ ಥರ ಬೆಳಗ್ಗೆ ಎಲ್ಲ ನಾವು ಹಾಕಿಬಿಟ್ರೆ ಸಂಜೆ ಅಷ್ಟೊತ್ತಿಗೆ ನಿಮಗೆ ಅಕ್ಕಿ ಸಂಡಿಗೆ ಚೆನ್ನಾಗಿ ಹೊರಳುತ್ತೆ. ನೋಡಿ ನಾನು ಸಂಜೆ ಟೈಮಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಾದರೆ ಚೆನ್ನಾಗಿ ಒಂದೇ ದಿನಕ್ಕೆ ಚೆನ್ನಾಗಿ ಒಣಕೊಂಬಿಡುತ್ತೆ. ನೋಡಿ ಕವರಿಂದ ತಂತಾನೇ ಬಿಟ್ಕೊಂಬರ್ತಾ ಇದೆ. ಈಗ ಇದನ್ನು ಒಂದು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ನಿಮಗೆ ತೋರಿಸ್ತಾ ಇರೋದು. ಈಗ ಎಣ್ಣೆ ಬಿಸಿ ಮಾಡ್ಕೊಂಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಚಕ್ಲಿನ ಕರಗ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಸಂಡಿಗೆಗಳು ಬರ್ತವೆ. ನೀವು ಈ ಥರ ಮುದ್ದೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ಆದ್ರೂ ಏನೂ ಹಾಳಾಗೋದಿಲ್ಲ, ಆರಾಮಾಗಿ ಇಟ್ಕೋಬೋದು. ಟ್ರೈ ಮಾಡಿ ಒಂದ್ಸಲ. ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಅವಲಕ್ಕಿ ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಇದೂ ಅಷ್ಟೇ, ಎಣ್ಣೆನಲ್ಲಿ ಕರೆದಾಗ 2ರಷ್ಟು ಅರಳುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಕ್ಕಿ ಸಂಡಿಗೆ ಥರನೇ ಇರುತ್ತೆ. ಈ ಬಿಸಿಲಲ್ಲಂತೂ ನಾನು ದಿನಕ್ಕೊಂದು ಥರ ಸಂಡಿಗೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ದಿನ ಕಷ್ಟಪಟ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ವರ್ಷ ಪೂರ್ತಿ ನಿಶ್ಚಿಂತೆಯಾಗಿ ಇರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಅವಲಕ್ಕಿ ಸಂಡಿಗೆನ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಅವಲಕ್ಕಿ, ನೀವು ತೆಳು ಅವಲಕ್ಕಿನಲ್ಲಾದರೂ ತೊಗೊಳ್ಬೋದು, ಯಾವುದೇ ಅವಲಕ್ಕಿನಲ್ಲಾದರೂ ತೊಗೊಂಡು ಮಾಡ್ಕೋಬೋದು. ಈಗ ಇದನ್ನು ಅವಲಕ್ಕಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ನಾನು 1/4 ಕಪ್ ಆಗುವಷ್ಟು ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿನೂ ಸಹಿತ ನೀವು ಚಿಕ್ಕ ಸಬ್ಬಕ್ಕಿನಾದರೂ ತೊಗೊಳ್ಳಿ, ಇಲ್ಲ ದೊಡ್ಡದಾದ ಸಬ್ಬಕ್ಕಿನಾದರೂ ತೊಗೋಬೋದು. ಇದನ್ನು ಫೈನ್ ಪೌಡ್ರ್ ಥರ ಮಿಕ್ಸಿ ಮಾಡಿ ತೊಗೊಂಬಂದಿದ್ದೀನಿ. ಇದು ರವ ಥರನೇ ಇರುತ್ತೆ, ಮಿಕ್ಸಿ ಮಾಡಿದ್ರೂ ಫುಲ್ಲಾಗಿ ನೈಸಾಗಿ ಪೇಸ್ಟ್ ಥರ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾವು ಯಾವ ಕಪ್ಪಿಂದ ಅವಲಕ್ಕಿನ ಮೆಜರ್ ಮಾಡಿ ತೊಗೊತೀವಲ್ವ ಅದೇ ಕಪ್ಪಿಂದನೇ ಅಳತೆ ಮಾಡಿ ನೀರನ್ನು ಹಾಕ್ಕೊಳ್ಳಿ. ಕರೆಕ್ಟ್ ಮೆಜರ್ಮೆಂಟ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ರೆಸಿಪಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಮಿಶ್ರಣ. ಇದು ತುಂಬ ನಿಮಗೆ ಈಸಿ ಮೆಥಡ್ ಇದು. ಇಲ್ಲಾಂದರೆ ನೀವು ಮಿಲ್ಲಿಗೆ ಹೋಗಿ ಅವಲಕ್ಕಿನ ಮತ್ತು ಸಬ್ಬಕ್ಕಿನ ಮಾಡಿಸ್ಕೊಂಡು ಬಂದರೆ ತುಂಬ ನೈಸಾಗಿ ಪೌಡ್ರಾಗಿ ಬರುತ್ತೆ. ನಾನು ಇವಾಗ ರುಬ್ಬಿದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಮಿಶ್ರಣ ಎಷ್ಟು ಗಟ್ಟಿಯಾಗಿದೆ. ಈಗ ಇದಕ್ಕೆ ಇನ್ನೂ 1 ಕಪ್ಪು, ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ತೊಗೊಂಬರಬೇಕು. ನೀವು ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಫೈನ್ ಪೇಸ್ಟ್ ಥರ ಆಗೋದಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೈಸ್ ಪೇಸ್ಟ್ ಆಗೋ ಥರ ಮಿಕ್ಸಿನಲ್ಲಿ ರುಬ್ಕೊಂಡು ಬರಬೇಕು. ನೋಡಿ ನಾನು ಇವಾಗ ರುಬ್ಕೊಂಡು ಬಂದಿದ್ದೀನಿ, ಎಷ್ಟು ನೈಸಾಗಿ ಪೇಸ್ಟ್ ಥರ ಆಗಿದೆ. ಇದು ಈ ಥರ ಇರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಸಂಡಿಗೆ ಮಾಡೋದಕ್ಕೆ. ಈ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಅಥವಾ ಕುಕ್ಕರ್ ಅಥವಾ ದಪ್ಪ ತಳದ ಪಾತ್ರೆಗೆ ಹಾಕ್ಕೊಡಿ. ಹಾಗೆ ಮತ್ತು ದೊಡ್ಡದಾದ ಪಾತ್ರೆನಲ್ಲೇ ಹಾಕ್ಕೊಂಡ್ರೆ ಒಳ್ಳೆಯದು. ದಪ್ಪ ತಳದ ಪಾತ್ರೆನಲ್ಲಿ ಹಾಕ್ಕೊಳ್ಳೋದ್ರಿಂದ ಬೇಗ ತಳ ಹಿಡಿಯೋದಿಲ್ಲ. ಈಗ ಇದಕ್ಕೆ ನಾನು 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಟೋಟಲ್ಲಾಗಿ 4.5 ಕಪ್ ಆಗುವಷ್ಟು ನೀರನ್ನು ಬಳಸ್ಕೊಂಡಿದ್ದೀನಿ. ಇಷ್ಟೇ ನೀರನ್ನು ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಸಂಡಿಗೆ ಹಿಟ್ಟು. 1 ಕಪ್ ಅವಲಕ್ಕಿ ಮತ್ತು 1/4 ಕಪ್ ಸಬ್ಬಕ್ಕಿಗೆ 4.5 ಆಗುವಷ್ಟು ನೀರನ್ನು ನಾನು ಇಲ್ಲಿ ಬಳಸಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಸ್ಟೇಜಲ್ಲೇ ನೀವು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು
ಸೇರಿಸ್ಕೊಳ್ಳಿ. ಉಪ್ಪು ಜಾಸ್ತಿ ಸಂಡಿಗೆಗೆಲ್ಲ ಹಿಡಿಯೋದಿಲ್ಲ, ಉಪ್ಪು ಕಡಿಮೆ ಇದ್ದಷ್ಟು ಒಳ್ಳೆಯದು. ಎಣ್ಣೆಯಲ್ಲಿ ಕರೆದಾಗ ನಿಮಗೆ ಜಾಸ್ತಿ ಅನಿಸ್ಬಿಡುತ್ತೆ. ಈಗಲೇ ಕರೆಕ್ಟಾಗಿ ಉಪ್ಪನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಥರನೇ ಹಾಕ್ಕೊಳ್ಳಿ. ನೋಡಿ, ಒಂದು 5-6 ನಿಮಿಷ ಆದಮೇಲೆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ತುಂಬ ಬೇಗನೆ ಆಗೋಗ್ಬಿಡುತ್ತೆ ಇದು, ತುಂಬ ಟೈಮ್ ಏನು ತೊಗೊಳೋದಿಲ್ಲ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಮಿಕ್ಸ್ ಮಾಡ್ತಾ ಇರಿ, ತಳ ಹಿಡಿಯೋದು ಜಾಸ್ತಿ ಇದು ಅವಲಕ್ಕಿ. ಚೆನ್ನಾಗಿ ಈ ಥರ ಕುದಿಬೇಕು. ಚೆನ್ನಾಗಿ ಕುದ್ದಾಗೆ ಮಾತ್ರ ನೀವು ಸಂಡಿಗೆ ಹಾಕಿದಾಗ ಒಡಿಲಾರ್ದಂಗೆ ಅಥವಾ ಎಣ್ಣೆ ಹೀರ್ಲಾರ್ದಂಗೆ ಚೆನ್ನಾಗಿ ಆಗೋದು. ಏನು ಮುಕ್ಕಾಲು ಕುದ್ದಿದೆ ಅಂದಾಗ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಮಿಶ್ರಣ ಆಗಲೇ ಟ್ರಾನ್ಸ್ಪರೆಂಟಾಗಿ ಆಗಿದೆ. ಆದರೆ ಇನ್ನೂ ಒಂದು 2-3 ನಿಮಿಷ ಬೇಯಬೇಕಿದು. ಈ ಹಂತದಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳಿ. ನೋಡಿ, ನಾನು ಒಂದು 2-3 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಊರಿನಲ್ಲಿನೇ ಬೇಯಿಸಿಟ್ಕೊಂಡಿದ್ದೆ. 2-3 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಂಡಿಗೆದು ಹದ ಬಂದಿದೆ ಅಂದರೆ. ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಂಥರ ಗಮ್ ಥರ ಆಗಿದೆ. ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅದ್ರ ಕನ್ಸಿಸ್ಟೆನ್ಸಿ. ಒಂಥರ ಹಲ್ವಾ ಕನ್ಸಿಸ್ಟೆನ್ಸಿ ಥರ ಬಂದಿದೆ. ಈ ಕನ್ಸಿಸ್ಟೆನ್ಸಿಗೆ ಇರಬೇಕದು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಈ ಸ್ಟೇಜಲ್ಲಿ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಕಿ ಬಿಟ್ಬಿಡಬೇಕು. ಇದಕ್ಕೆ ನೀವು ಬೇಕು ಅಂದರೆ ಮಸಾಲಾನ ರುಬ್ಬಿಟ್ಟು ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿನೂ ಮಸಾಲ ಸಂಡಿಗೆ ಥರನೂ ಮಾಡ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ನಾನಿಲ್ಲಿ ಇದನ್ನು ಪ್ಲೇನಾಗಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ನೋಡಿದ್ರೆ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ನೀವು ಇದೇ ಥರನೇ ತೆಳುವಾಗಿ ಹಾಕ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ಹಪ್ಪಳ ಥರ ಆಗುತ್ತೆ. ನಾನಿಲ್ಲಿ ಸಂಡಿಗೆ ಮಾಡೋಕ್ಕೋಸ್ಕರ ಒಂದು ಪೈಪಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಚಿಮಿಕ್ಸ್ಕೊಂಡು ತೊಗೊತಾ ಇದ್ದೀನಿ, ಅಂದರೆ ಪ್ಲಾಸ್ಟಿಕ್ ಕವರ್ಗೆ ಹಿಟ್ಟು ಅಂಟಬಾರ್ದು ಅಂತ. ಈ ಥರ ಮಾಡೋದ್ರಿಂದ ಹಿಟ್ಟನ್ನು ಹಿಡ್ಕೊಳ್ಳೋದೆ ಅಂಟ್ಕೊಳ್ಳಲ್ಲ. ಈಗ ನೋಡಿ, ನಾನು ಮಿಶ್ರಣ ಹಾಕ್ಕೊಂಬಿಟ್ಟು ತುದಿನಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಏನು ಬೇಡ. ಒಣಗಿದ ಮೇಲೆ ಸ್ವಲ್ಪ ಸಣ್ಣ ಆಗುತ್ತೆ ಸಂಡಿಗೆ. ಇದಕ್ಕೆ ನೀವು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ನಿಮಗೆ ಸಂಡಿಗೆ ಮಾಡಿದಾಗ ಮತ್ತು ಎಣ್ಣೆನಲ್ಲಿ ಕರೆದಾಗ. ಟ್ರೈ ಮಾಡಿ ನೋಡಿ ಒಂದ್ಸಲ. ಈಗ ಇದನ್ನು ನಾನು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಕವರ್ ಮೇಲೆ ಆದರೆ ಈಸಿಯಾಗಿ ಬರ್ತವೆ. ಕಾಟನ್ ಕ್ಲಾತ್ ಮೇಲೆ ನೀವು ಹಾಕ್ತೀರಾ ಅಂತನೋದಾದರೆ ಒಣಗಿದ ಮೇಲೆ ಅದನ್ನು ಬಟ್ಟೆನ ಉಲ್ಟಾ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಚಿಮುಕ್ಸಿದ್ರೆ ಈಸಿಯಾಗಿ ಸಂಡಿಗೆಗಳು ಬಿಟ್ಕೊಂಬರುತ್ತೆ ಬಟ್ಟೆಲಿಂದ. ನಾನಿಲ್ಲಿ ಚಿಕ್ಕ ಚಕ್ಲಿ ಸಂಡಿಗೆ ಥರ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ರೌಂಡಾಗಿ ಸುತ್ತಾ ಇಲ್ಲ ಸಂಡಿಗೆನ. ದೊಡ್ಡದಾಗಿ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆನಲ್ಲಿ ಕರ್ಕೋಬೇಕಾಗುತ್ತೆ. ನನಗೆ ಈ ಥರ ಚಿಕ್ಕ ಸಂಡಿಗೆಗಳೇ ತುಂಬ ಇಷ್ಟ ಆಗೋದು. ಆದರೆ ಸ್ವಲ್ಪ ಎಣ್ಣೆನಲ್ಲೇ, ಅಂದರೆ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಚಿಕ್ಕದಾಗಿಯೇ ಮಾಡ್ಕೊತೀನಿ. ನಿಮಗೆ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಬಿಡಿ. ನೋಡಿ, 2 ದಿನ ಆದಮೇಲೆ ಚೆನ್ನಾಗಿ ಒಣಗಿದೆ ಸಂಡಿಗೆಗಳು. 2 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು 1 ವರ್ಷ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಈಗ ಇದನ್ನು ನಾನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸಂಡಿಗೆನ ಹಾಕ್ಕೊಂಡು ಅರಳಿದ ಮೇಲೆ ಈ ಥರ ತಕ್ಕೊಂಬಿಡಿ. ಗರಿಗರಿಯಾದ ಕ್ರಿಸ್ಪಿಯಾದ ಅವಲಕ್ಕಿ ಸಂಡಿಗೆ ರೆಡಿ ಆಯಿತು. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಅಕ್ಕಿ ಸಂಡಿಗೆ ಥರನೇ ಇರುತ್ತೆ ಇದು ಟೇಸ್ಟು. ಟ್ರೈ ಮಾಡಿ ಒಂದ್ಸಲ. ರೆಸಿಪಿ ನಿಮ್ಗೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಾಂಬೆ ರವೆ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ. ಇದೆಲ್ಲ ನಾನು ಒಂದೇ ಕಪ್ ರವದಲ್ಲೇ ಮಾಡಿರೋದು. ಒಂದೇ ಒಂದು ಕಪ್ ರವಕ್ಕೆ ಇಷ್ಟೊಂದು ಹಪ್ಪಳ ಆಗಿದ್ದಾವೆ. ಟೇಸ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ ಎಲ್ರಿಗೂ. ನಾನು ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ. ಇದನ್ನು ಸೂಜಿ ಅಂತಲೂ ಕರೀತಾರೆ. ನಾವು ಉಪ್ಪಿಟ್ಟು, ಕೇಸರಿ ಬಾತು ಮಾಡ್ತೀವಲ್ವ, ಅದೇ ರವೆ ಇದು, ಮೀಡಿಯಮ್ ರವೆ ಅಂತ. ಈ ರವೆನ ಮೊದಲು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಫೈನ್ ಪೌಡ್ರ್ ಥರ ಮಿಕ್ಸಿ ಮಾಡ್ಕೋಬೇಕು.
ನೀವು ಈ ರವೆ ಬದಲು ಚಿರೋಟಿ ರವೆನಾದರೂ ತೊಗೋಬೋದು, ಇಲ್ಲ ಬನ್ಸಿ ರವೆ ಏನಾದರೂ ಮಾಡ್ಕೋಬೋದು, ಅದನ್ನು ಚೆನ್ನಾಗಿ ಬರುತ್ತೆ. ಏನಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬನ್ಸಿ ರವೆಯಿಂದ ಮಾಡೋದ್ರಿಂದ. ಈಗ 1 ಕಪ್ ರವಕ್ಕೆ ಯಾವ ಕಪ್ಪಿಂದ ಅಳತೆ ತೊಗೊಂಡಿರ್ತೀವಲ್ವ ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಂಡು ಬರಬೇಕಾಗುತ್ತೆ. ಈ ಮಿಕ್ಸಿಗೆ ಮಾಡೋದೇ ಬೇಡಪ್ಪ ಅಂತಂದರೆ ನೀವು ರವೆನ ಪೌಡ್ರ್ ಮಾಡ್ಕೊಂಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಆದರೆ ಇದು ರವಕ್ಕೆ ಡೈರೆಕ್ಟಾಗಿ ನೀರು ಹಾಕೋದ್ರಿಂದ ಗಂಟುಗಳಾಗ್ತವೆ. ಹಾಗಾಗಿ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಏನು ಗಂಟಿಲ್ಲದ ಹಾಗೆ ನಾವು ಹಿಟ್ಟನ್ನು ಕಲಿಸ್ಕೋಬೋದು ಅಂತ ನಾನು ಈ ಥರ ಮಾಡ್ತಿರೋದು ಅಷ್ಟೇ. ಹಾಗೆ ನಾನು ಮಿಕ್ಸಿ ಜಾರ್ಗೂ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಟೋಟಲ್ಲಾಗಿ ನಾನು 1.5 ಕಪ್ ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಗೆ ನಾನು ಟೋಟಲ್ಲಾಗಿ 8 ಕಪ್ ನೀರನ್ನು ಹಾಕ್ಕೊತಾ ಇದ್ದೀನಿ. 8 ಕಪ್ ನೀರು ಮತ್ತು ಮಿಕ್ಸಿಗೆ ರವಕ್ಕೆ ಹಾಕ್ಕೊಂಡು 1.5 ಕಪ್ ಟೋಟಲ್ಲಾಗಿ 9.5 ಕಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ನಾವೇನು ರವೆ ಲಿಕ್ವಿಡ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಒಂದು ಕೈಯಿಂದ ಹಾಕಿ ಒಂದು ಕೈಯಿಂದ ಮಿಕ್ಸ್ ಮಾಡ್ತಾ ಇರಿ. ಈ ಥರ ಮಾಡೋದ್ರಿಂದ ಗಂಟುಗಳಾಗೋದಿಲ್ಲ. ಸಂಡಿಗೆಗೆಲ್ಲ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಆಮೇಲೆ ತಿನ್ನೋಕ್ಕಾಗೋದಿಲ್ಲ. ನೋಡಿ, ಒಂದು 5 ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ಬೇಗನೆ ಗಟ್ಟಿಯಾಗುತ್ತೆ ಇದು. ನೋಡ್ತಾ ಇದ್ದಾಗೇ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಲೈಟಾಗಿ ಗಟ್ಟಿ ಆಗ್ತಾ ಇದೆ. ಇದು ಚೆನ್ನಾಗಿ ಕುದಿಬೇಕಿದು. ಒಂದು 15 ರಿಂದ 20 ನಿಮಿಷದವರೆಗಾದರೂ ಚೆನ್ನಾಗಿ ಕುದೀತಾ ಇರಬೇಕು. ಅಲ್ಲೇವರೆಗೂ ಕುದಿಸ್ಕೋಬೇಕು. ನೀವು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ, ಇಲ್ಲ ಸುಮ್ಮನೆ ಈ ಥರ ಬಿಸಿ ನೀರಿಗೆ ಹಾಕಿಬಿಟ್ಟು ಕಲಿಸ್ಬಿಟ್ಟು ಇಟ್ಕೊಂಡ್ರಿ ಅಂದರೆ ಹಪ್ಪಳ ಅರಿಯೋದು ಆಗುತ್ತೆ. ಚೆನ್ನಾಗಿ ಬರೋದಿಲ್ಲ, ನಿಮಗೆ ತೆಗಿಯೋಕ್ಕೂ ಆಗಲ್ಲ. ನೋಡಿ, ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪ್ಲೇನಾಗಿ ಮಾಡ್ಕೊಳ್ಳಿ. ಪ್ಲೇನಾಗಿ ಇದ್ದರೆ ಕಲರ್ ವೈಟಾಗಿ ಚೆನ್ನಾಗಿ ಬರುತ್ತೆ. ಚಿಲ್ಲಿ ಫ್ಲೆಕ್ಸ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಏನೂ ಇರೋದಿಲ್ಲ. ಇಲ್ಲಿ ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು, ಅವನು ಚೆನ್ನಾಗಿರುತ್ತೆ. ಜೀರಿಗೆ ಮತ್ತು ಚಿಲ್ಲಿ ಫ್ಲೆಕ್ಸ್ ಆದಮೇಲೆ ಒಂದು 5 ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸಿದ್ದೀನಿ. ಈ ಹಂತದಲ್ಲಿ ಇದ್ದರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಲಿ. ಆರಿದ್ಮೇಲೆ ಸ್ವಲ್ಪ ಲೈಟಾಗಿ ದಪ್ಪ ಆಗುತ್ತೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕದಾದ ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ದಪ್ಪ ಆಗಿದೆ. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ, ಇಲ್ಲ ಕಾಟನ್ ಕ್ಲಾತ್ ಮೇಲೆ ನೀವು ಹಪ್ಪಳ ಹಾಕ್ತೀರಿ ಅಂದರೆ ಬಿಸಿದಿದ್ದಾಗೆ ಹಾಕ್ಕೋಬೋದು. ನೋಡಿ, ಈ ಥರ ಹಪ್ಪಳ ಹಾಕ್ಕೊಂಡು ಚೆನ್ನಾಗಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಬಿಡಿ. ಹಪ್ಪಳ ಹಾಕಿಬಿಟ್ಟು ಸ್ವಲ್ಪ ದಪ್ಪನೇ ಹಾಕಿ, ತುಂಬ ತೆಳುವಾಗೇನು ಹಾಕೋಕ್ಕೆ ಹೋಗ್ಬಿಡಿ. ಒಣಗಿದ ಮೇಲೆ ಇನ್ನೂ ತೆಳುವಾಗಿ ಆಗ್ತವೆ. ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ನಾನು 2 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ 1 ಕಪ್ ರವದಲ್ಲಿ ತಟ್ಟೆ ತುಂಬ ಹಪ್ಪಳ ಆಗಿದ್ದಾವೆ. ಆರಾಮಾಗಿ ನೀವು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ ಹಪ್ಪಳ. ಕರೆದ್ರೆ ಅಂತೂ ಎಣ್ಣೆನಲ್ಲಿ ಕರೆದಂತೂ ಗರಿಗರಿಯಾಗಿ ಬರುತ್ತೆ. ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎಣ್ಣೆನ ಬಿಸಿ ಮಾಡ್ಕೊಂಡಾದಮೇಲೆ ಹಪ್ಪಳನ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕಿರೋದ್ರಿಂದ ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ ಹಪ್ಪಳ. ಇಲ್ಲ ನಿಮಗೇನು ಬೇಡ ಅಂತಂದರೆ ಪ್ಲೇನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ವೈಟಾಗಿ ಚೆನ್ನಾಗಿ ಬರುತ್ತೆ ರವೆ ಹಪ್ಪಳ. ಟ್ರೈ ಮಾಡಿ ಒಂದ್ಸಲ. ನಿಮಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ, ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.